ಮನ್ಸು ಕದಿಯೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಅಂತ ಗೊತ್ತಿತ್ತು, ಆದ್ರೆ ಮನ್ಸಲ್ಲಿರೋ ವಿಷಯ ಕದಿಯೋದ್ರಲ್ಲೂ ನೀವು ಎಕ್ಸ್ಪರ್ಟ್ ಅಂತ ಇವತ್ತೇ ಗೊತ್ತಾಗಿದ್ದು. ನೀವ್ ಹೊಗಳ್ತಾ ಇದ್ದೀರೋ ಬೈತಾ ಇದ್ದೀರೋ? ನನ್ನ ಪ್ರೊಟೆಕ್ಷನ್ ಶೀಲ್ಡ್ ನೀವು. ನಿಮಗ್ ಬೈದ್ರೆ ಕೃಷ್ಣ ಮೆಚ್ಚಲ್ಲ. ದುಡ್ಡಿನ ವಿಚಾರದಲ್ಲಿ ನಂಗೆ ಯಾರು ಪ್ರಶ್ನೆ ಮಾಡಬಾರ್ದು ಅಂತ ಗಟ್ಟಿಯಾಗಿ ನಿಂತ್ರಲ್ಲ, ಅದ್ ಹೇಗೆ ನನ್ನ ಮನ್ಸಲ್ಲಿರೋ ತಿಳ್ಕೊಬಿಟ್ರಿ? ಗಂಡ ಹೆಂಡತಿ ಬಂದ ತುಂಬಾ ಗಟ್ಟಿಯಾಗಿದ್ರೆ ಮಾತಿಲ್ದೇನೆ ಎಲ್ಲ ಅರ್ಥ ಆಗತ್ತಂತೆ. ಗಂಡ ಅಂದ್ಮೇಲೆ ಹೆಂಡತಿ ಕಾಪಾಡ್ಲೇಬೇಕಲ್ವಾ? ನನ್ ಧರ್ಮ ಅದು, ನನ್ ಕರ್ತವ್ಯ ನಾನ್ ಮಾಡಿದೀನಿ ಅಷ್ಟೇ. ವಾವ್, ವೆರಿ ಗುಡ್. ಪರವಾಗಿಲ್ಲ ರೀ, ಧರ್ಮ ಶಾಸ್ತ್ರ ಅಂತ ಏನೋ ತಿಳ್ಕೊಂಡಿದ್ದೀರಲ್ಲ. ನನ್ನ ಹುಡುಗಿಯಿಂದ ಹೆಂಡತಿ ದೇವರಾಗ ಪ್ರಮೋಷನ್ ತಗೊಂಡಿದ್ದು ಸರಿ ಹೋಯ್ತು. ನನಗಿನ್ನೂ ಒಂದ್ ಸೀಕ್ರೆಟ್ ಗೊತ್ತು. ಸೀಕ್ರೆಟಾ? ಏನು? ನೀವು ಮೇಲಿಂದ ತಮಾಷೆ ಮಾಡ್ಕೊಂಡು ನಗಾಡ್ಕೊಂಡು ಓಡಾಡ್ತಿದ್ರು ನಿಮ್ ಮನ್ಸಲ್ಲಿ ಆತಂಕ ಇದೆ ಅನ್ನೋದು ನನಗೆ ಗೊತ್ತು. ಅದಕ್ಕೆ ಆದಷ್ಟು ಬೇಗ ಇದಕ್ಕೆ ಒಂದು ಶಾಶ್ವತವಾಗಿ ಪರಿಹಾರ ಕೊಡ್ಸ್ಬೇಕು. ಇಲ್ಲ ಅಂದ್ರೆ ಇದು ನಿಮ್ಮೆಲ್ಲಾ ಕೆಲ್ಸದಲ್ಲೂ ನೆಗೆಟಿವ್ ಎಫೆಕ್ಟ್ ಮಾಡ್ತಾನೆ ಹೋಗುತ್ತೆ. ಕರ್ಣ ಸರ್, ಯಾಕೆ ಗಾಡಿ ನಿಲ್ಸಿದ್ರಿ? ನೀ ನನ್ನ ಫ್ಯಾಮಿಲಿನೇ ಅಲ್ಲ, ಎಲ್ರೂ ಮುಂದೆ ತಮ್ಮ ಅಂತ ಕರಿಬೇಡ. ನಿಮ್ಗೇನು ಆಗಿಲ್ಲ ಅಲ್ವಾ? ಯಾರು ನಿಮ್ನ ನರ್ಕದಲ್ಲಿ ಬಿಟ್ಟಿದ್ದು? ಹಲೋ, ಯಾರಾದ್ರೂ ಇದ್ದೀರಾ? ಯಾರು ಈ ಮಗುನಲ್ಲಿ ಬಿಟ್ಟಿದ್ದು? ಕರ್ಣ ಸರ್, ನಿಧಿಯವರೇ ನೋಡಿ, ಯಾರೋ ಈ ಮಗುನಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ಅವ್ರೇನ್ ಮನುಷ್ಯ ರಾಕ್ಷಸ್ರ? ಇಲ್ಲ, ಈ ಮಗುಗೆ ಅನ್ಯಾಯಕ್ಕೆ ನಾನ್ ಬಿಡಲ್ಲ. ಇವ್ರ ತಂದೆ ತಾಯಿನ ಹುಡುಕ್ಬೇಕು. ಹಲೋ ಕರ್ಣ ಸರ್, ಕಾಮ್ ಡೌನ್. ಅದಕ್ಕೆ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ದೀರಾ? ನಾನು ಹೀಗೆ ಅಲ್ವಾ ಬಿಸಾಕಿದ್ದು. ಅದಿನ ಯಾರು ನನ್ನ ಅಪ್ಪ ಅಮ್ಮನ ಹುಡುಕಿ ಕೈ ಕೊಡ್ಲಿಲ್ಲ. ಅದಕ್ಕೆ ನನ್ನ ಬದುಕಲ್ಲಿ ಏನೆಲ್ಲ ಆಗೋಯ್ತು. ತಿಪ್ಪೆ ನಾಯಿ ದರಿದ್ರ ಅಂತ ಕರೆಸ್ಕೊಂಡೆ. ಅಂದ್ರೆ ಈ ಮಗುಗೆ ಆಗ್ಬಾರ್ದು. ಈ ಮಗು ತನ್ನ ತಾಯಿ ಮಡ್ಲಿಕ್ಕೆ ಸೇರ್ಬೇಕು. ಸುಮತಿ, ಚಿಕ್ಕಮ್ಮ, ಅತ್ತೆ ಇವರೆಲ್ಲ ತುಂಬಾ ಖರ್ಚು ಮಾಡ್ತಾರೆ ನಿಜ. ಎಲ್ರಿಗಿಂತ ಹೆಚ್ಚಾಗಿ ಅಪ್ಪ. ಅವ್ರು ಇಷ್ಟು ವರ್ಷ ನನ್ನ ಕೈಲಿ ಬ್ಲ್ಯಾಂಕ್ ಚೆಕ್ ಸೈನ್ ಮಾಡಿಸ್ಕೊಂಡಿದ್ದಾರೆ. ಮನಸ್ಸು ಹೆಚ್ಚಿನ ದುಡ್ಡು ತಗೊಂಡಿದ್ದಾರೆ. ಇಲ್ಲಿವರೆಗೂ ನಾನು ಅವ್ರನ್ನ ಕಂಟ್ರೋಲ್ ಮಾಡಿಲ್ಲ. ಆಸ್ತಿ ನನ್ನ ಹೆಸರಲ್ಲಿದೆ ಅನ್ನೋ ಕೋಪಕ್ಕೆ ಬೇಕು ಬೇಕು ಅಂತ ವಿಪರೀತ ಖರ್ಚು ಮಾಡ್ತಾರೆ. ಇಷ್ಟು ವರ್ಷ ಅಸಲು ಬಡ್ಡಿ ಕಟ್ತಿರ್ಲಿಲ್ವಾ ಸರ್? ತಿಂಗಳು ಕಂತು ಕಟ್ಟೋದು ಫಿಕ್ಸ್ ಆಗಿತ್ತು. ಅದಕ್ಕೆ ಫೈನಾನ್ಸರ್ ಕೂಡ ಒಪ್ಕೊಂಡಿದ್ರು. ಇಷ್ಟು ವರ್ಷ ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ಇತ್ತೀಚೆಗೆ ತುಂಬಾ ಫೋರ್ಸ್ ಮಾಡ್ತಿದ್ದಾರೆ. ನಡೀತಿರೋದು ನೋಡಿದ್ರೆ ನನ್ನ ಗಮನಕ್ಕೆ ಬರದೆ ಒಳಗೆ ಬೇರೇನೋ ನಡೀತಿದೆ ಅಂತ ನಂಗೆ ಅನಿಸ್ತಿದೆ. ಆದ್ರೆ ಅದನ್ನ ಹೇಳಕ್ಕೆ ಯಾವ ಆಧಾರನೂ ಇಲ್ಲ. ನಿಮಗೆ ಯಾಕೆ ಹಾಗೆ ಅನಿಸ್ತಿದೆ ಸರ್? ಯಾಕಂದ್ರೆ ಮದುವೆ ದಿನ ಕಾರ್ ಬ್ಲಾಸ್ಟ್ ಮಾಡಿಸಿದ್ದು ಅವರೇ. ಹೌದಾ? ಹೌದು. ಅವ್ರು ಒಂಥರ ಡೇಂಜರ್ ಅನ್ಸುತ್ತೆ. ನಾನು ಒಂಥರ ಚಕ್ರವ್ಯೂಹದ ಒಳಗಡೆ ಸಿಗಾಕೊಂಡು ಒದ್ದಾಡ್ತಾ ಇದ್ದೀನಿ. ಇಷ್ಟು ದೊಡ್ಡ ಟೆನ್ಷನ್ ಮನ್ಸಲ್ಲಿ ಇಟ್ಕೊಂಡು ನೀವೊಬ್ಬರೇ ಒದ್ದಾಡ್ತಿದ್ದೀರಲ್ಲ ಸರ್, ಹೇಗಿದೆಲ್ಲ? ನಿಮ್ಗೊಂದು ವಿಷಯ ಹೇಳ. ಈ ಹೊತ್ತಲ್ಲಿ ನಿಮ್ಮ ಮಾತು ಕೇಳ್ತಾ ಇದ್ರೆ ಸಮಾಧಾನ ಆಗುತ್ತೆ. ಹೇಳಿದಿ, ಇದನ್ನ ಆಗಾಗ ಹೇಳ್ತಾನೆ ಬಂದಿದ್ದೀನಿ. ಎಷ್ಟು ವರ್ಷ ನಡ್ಕೊಂಡ್ ಬಂದಿರೋ ಸಿಸ್ಟಮ್ನ ಸಡನ್ ಆಗಿ ನಾನ್ ಬಂದು ಪ್ರಶ್ನೆ ಮಾಡಕ್ ಹೋಗ್ಬಾರ್ದು ಅಂತ ನಿಮ್ಗೆ ಏನು ಹೇಳಕ್ ಹೋಗಿರ್ಲಿಲ್ಲ. ಆದ್ರೆ ಒಂದ್ ವಿಷಯ ಅಂತೂ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಸರ್. ಸಾಲ ದೊಡ್ಡದಾಗದ ಕಾರಣ ನೀವಲ್ಲ, ನಿಮ್ ಮನೆಯವರು. ಅದ್ರಲ್ಲೂ ಕೆಲವ್ರು, ಅವ್ರೆಲ್ರೂ ನೀವು ಆಸ್ತಿನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ನೀವು ಹಗಲು ರಾತ್ರಿ ಕಷ್ಟಪಟ್ಟು ಇರೋ ಸಾಲನ ತೀರ್ಸೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದೀರಾ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಸರ್. ನೋಡಿ ಕಳ್ಳ ಸರ್, ಇನ್ಮೇಲಿಂದ ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕಷ್ಟೇ. ಇದೆಲ್ಲ ಗೊತ್ತಿದ್ದು ನನ್ನ ಕೈ ಕಟ್ಕೊಂಡು ಸುಮ್ಮನೆ ಇರೋದು ಒಂದೇ ಒಂದು ಕಾರಣಕ್ಕೆ. ಅದು ಈ ಮನೆ ಋಣ. ನನ್ನ ತಾತ ಕರ್ಕೊಂಡ್ಬಂದು ಸಾಕಿದ್ದಕ್ಕೆ ಈ ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಕ್ಕಿದೆ. ಬಹುಶಃ ಆ ಋಣ ಈ ಸಾಲದ ರೂಪದಲ್ಲಿ ತೀರ್ತಾ ಇರ್ಬೋದೇನೋ. ನನ್ನ ಪರೀಕ್ಷೆ ಮಾಡೋಕ್ಕೆ ಭಗವಂತ ಈ ರೀತಿ ಪರೀಕ್ಷೆ ಕೊಟ್ಟಿದ್ದಾನೆ ಅಂತ ಅನ್ಕೋತೀನಿ. ನನಗೆ ನಿಮ್ ಭಾವನೆ ಅರ್ಥ ಆಗುತ್ತೆ. ನಿಮ್ ಮನೆಯವ್ರು ಕೇಳಿದಾಗ ನೀವಿಲ್ಲ ಅನ್ನಕ್ಕಾಗಲ್ಲ, ಅದನ್ನ ಒಪ್ಕೊಳ್ತೀನಿ.
ಆದ್ರೆ ಪ್ರಶ್ನೆ ಮಾಡ್ಬೋದಲ್ಲ. ಇಷ್ಟು ದೊಡ್ಡ ಸಂಸ್ಥೆ ನಡೆಸುವಾಗ ಬೇಕು ಬೇಡ ಅನ್ನೋದನ್ನ ಧೈರ್ಯವಾಗಿ ಹೇಳ್ಕೋಬೋದಲ್ಲ ಸರ್. ಹೂ ಅಂದಾಗ ಸಂಬಂಧ ಉಳ್ಕೊಳ್ಳುತ್ತೆ, ಇಲ್ಲ ಅಂದಾಗ ವ್ಯವಸ್ಥೆ ಉಳ್ಕೊಳ್ಳುತ್ತೆ. ನೀವೇ ಯೋಚನೆ ಮಾಡಿ ಸರ್. ಯು ಆರ್ ರೈಟ್ ನಿಧಿ. ಆದ್ರೆ ನಾನಿರೋ ಸ್ಥಾನದಲ್ಲಿ ಇದ್ಕೊಂಡಿದ್ದೆಲ್ಲ ಮಾಡ್ದ ಸುಲಭ ಆಗಿರ್ಲಿಲ್ಲ. ಅದಕ್ಕೆ ಕಾರಣ ನಿಮ್ ಮನ್ಸಲ್ಲಿರೋ ಅನಾಥ ಅನ್ನೋ ಭಾವನೆ ಸರ್. ಆಗ ನಿರ್ಧಾರ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ತಪ್ಪದಾರಿಲಿ ಹೋಗುವಾಗ ತಡೆಯೋದೇ ಅಲ್ವಾ ನಿಜವಾದ ಪ್ರೀತಿ. ಎಷ್ಟೇ ಆದ್ರೂ ಅವರೆಲ್ಲ ನಿಮ್ಮವ್ರೇ ಅಲ್ವಾ? ಹೌದ್ ನಿಧಿ, ಇದ್ರ ನಾನು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ. ಇನ್ಮೇಲೆ ಮಾಡೋದಕ್ಕೆ ಶುರು ಮಾಡಿ ಸರ್. ನಿನ್ನೆ ಕಾರ್ ಡಿಕ್ಲೈನ್ ಆಯ್ತು ಅಂತ ಸಂಜಯ್ ಹೇಗೆಲ್ಲ ಕೂಗಾಡ್ದ. ಸುಮತಿ ಅತ್ತೆಗೆ 2 ಲಕ್ಷ ಹಾಕಿಲ್ಲ ಅಂತ ಸುಮ್ನೆ ಸಿಟ್ ಮಾಡ್ಕೊಂಡ್ರು. ಆದ್ರೆ ನಿಧಾನಕ್ಕೆ ಅವ್ರಿಗೆ ಅಭ್ಯಾಸ ಆಗುತ್ತೆ ಅಲ್ವಾ? ಅರಿಯೋ ನೀರಿಗೆ ಅಣೆಕಟ್ಟು ಕಟ್ಟೋದು ಕಷ್ಟ ಸರ್. ಆದ್ರೆ ಒಂದ್ಸಲ ಕಟ್ಟಿದ್ರೆ ಅದೇ ನೀರು ಕರೆಂಟ್ ಕೊಡುತ್ತೆ. ಸೊ ಮುಂದೆ ಏನ್ ಮಾಡೋಣ? ಈಗ ನಾವು ಮುಖ್ಯವಾಗಿ 2 ಕೆಲಸ ಮಾಡ್ಬೇಕು ಸರ್. ಮೊದಲನೇದು, ಅವ್ರ ದುಂದು ವೆಚ್ಚಕ್ಕೆ ನಾವು ಕಡಿವಾಣ ಹಾಕ್ಬೇಕು. 2ನೇದು, ತಾತ ಯಾಕೆ ಹಾಸ್ಪಿಟಲ್ ಮೇಲೆ ಇಷ್ಟೊಂದು ಸಾಲ ಮಾಡಿದ್ರು ಅಂತ ತಿಳ್ಕೊಬೇಕು. ತಲೆ ಮೇಲಿರೋ ಭಾರ ಹೂ ತರ ಹಗುರ ಆಯ್ತು. ಎಷ್ಟೇ ಕಾಮಾಗಿ ಯೋಚನೆ ಮಾಡ್ತೀವಿ ಅಂದ್ರೂ ಪರಿಸ್ಥಿತಿ ಸಿಗಾಕೊಂಡಾಗ ದಾರಿ ಕಾಣಲ್ಲ. ಏನ್ ನಿರ್ಧಾರ ತಗೋಬೇಕು ಅಂತಾನೂ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾರೇನೋ, ಮನ್ಸಿಗೆ ಹತ್ರ ಇರೋ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ. ಥ್ಯಾಂಕ್ಸ್ ನಿಧಿ, ತುಂಬಾ ರಿಲ್ಯಾಕ್ಸ್ ಆಯ್ತು. ಮುಂದೊಂದು ದಾರಿನೂ ಸಿಕ್ತು. ಭಾರ ಎಷ್ಟೇ ಇರ್ಲಿ ಸರ್, ನಿಮ್ ಹೆಂಡತಿ ನಿಮ್ಗೆ ಹೆಗ್ಲು ಕೊಡೋದಕ್ಕೆ ಯಾವಾಗ್ಲೂ ನಿಮ್ ಜೊತೆಗಿರ್ತಾಳೆ ಅನ್ನೋದನ್ನ ಮರಿಬೇಡಿ. ಅದಕ್ಕೆ ಅಲ್ವಾ ಹೇಳೋದು ಅರ್ಧನಾರೀಶ್ವರಿ.